ಹಾಯ್ ಫ್ರೆಂಡ್ಸ್, ಕೆಪಿ ಟೆಕ್ ನ್ಯೂಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸೌಂಡ್ ಬಾರ್ ಆದಂತಹ ಬೋಟ್ ಕಂಪನಿಯ 1160 ಮಾಡೆಲ್ ಅನ್ನ ನಾವು ಅನ್ಬಾಕ್ಸಿಂಗ್ ಮಾಡಿ ನೋಡೋಣ. ಹಾಗೆ ಇದರ ಕ್ವಾಲಿಟಿ ಹೇಗಿದೆ ಮತ್ತು ಸೌಂಡ್ ಕ್ವಾಲಿಟಿ ಹೇಗಿದೆ ಅದನ್ನು ಕೂಡ ಇದರಲ್ಲಿ ನೋಡೋಣ. ಹಾಗಾದರೆ ವಿಡಿಯೋನ ಕೊನೆ ತನಕ ನೋಡಿ. ಆ್ಯಂಡ್ ಸೊ ಲೆಟ್ಸ್ ಬಿಗಿನ್. ಮುಂಚೆ ಇದರ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ಸ್ ಅನ್ನ ಕೊಡೋದಾದ್ರೆ, ಇದರಲ್ಲಿ ಒಂದು LED ಇಂಡಿಕೇಟರ್ ಇದೆ ಸೌಂಡ್ ಬಾರ್ನಲ್ಲಿ. ಸೊ ಇದರಲ್ಲಿ ಬ್ಲೂಟೂತ್ ಫ್ಲಾಶಿಂಗ್ ಇಂಡಿಕೇಟರ್ ಕೂಡ ಕೊಟ್ಟಿದ್ದಾರೆ. 1 USB ಪೋರ್ಟ್ ಇದೆ, ಮತ್ತೆ 1 AUX ಕೇಬಲ್ ಇದೆ, 3.5mm ಆಡಿಯೋ ಜಾಕ್, ಮತ್ತೆ ಒಂದು ಕೋಆಕ್ಸಿಯಲ್ ಕೇಬಲ್ ಇನ್ಪುಟ್ ಕನೆಕ್ಷನ್ಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಈ ಕೇಬಲ್ ಇದರಲ್ಲಿ ಬರೋದಿಲ್ಲ. ಸೊ ಇದನ್ನ ನಾವು ಬೇಕಂತ ಹೇಳಿದ್ರೆ ಎಕ್ಸ್ಟ್ರಾ ಪರ್ಚೇಸ್ ಮಾಡಿಬಿಟ್ಟು ಇದಕ್ಕೆ ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ಬಾಕ್ಸ್ ಜೊತೆಗೆ ಯಾವ ರೀತಿಯಾದಂತಹ ಎಕ್ಸೆಸರೀಸ್ ಅನ್ನ ಕೊಟ್ಟಿದ್ದಾರೆ ಅದನ್ನ ಒನ್ ಬೈ ಒನ್ ಇಲ್ಲಿ ನೋಡ್ಕೋಣ. ಮೊದಲಿಗೆ ನೀವು ನೋಡ್ತಾ ಇದ್ದೀರಾ, ರಿಮೋಟ್ ಅನ್ನ ಇದರ ಜೊತೆಗೆ ಕೊಟ್ಟಿದ್ದಾರೆ. ಸೊ ಈ ಡಿವೈಸ್ ಅನ್ನ, ಈ ಸೌಂಡ್ ಬಾರ್ ಅನ್ನ ನಾವು ರಿಮೋಟ್ ಇಂದ ಕೂಡ ಆಪರೇಟ್ ಮಾಡಬಹುದು. ನಾರ್ಮಲ್ ಆಗಿ ಯೂಸರ್ ಮ್ಯಾನ್ಯುವಲ್ ಕೊಟ್ಟಿದ್ದಾರೆ. ಸೊ ಇದು ವಾಲ್ಗೆ ನಾವು ಮೌಂಟ್ ಮಾಡ್ಕೋಬಹುದು. ಇದನ್ನ ಈ ಸ್ಕ್ರೂಸ್ ಮತ್ತೆ ಇದನ್ನ ಪ್ಲಾಸ್ಟಿಕ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ವಾಲಲ್ಲಿ ಮೌಂಟ್ ಮಾಡ್ಬೋದು. ವಾರಂಟಿ ಕಾರ್ಡ್ಸ್ ಇದೆ, 2 years ವಾರಂಟಿ ಇದೆ. ಸೊ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ ಬಂದರೆ ನೀವು ಬೋಟ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ 2 ಶೆಲ್ ಅನ್ನು ಕೂಡ ಕೊಟ್ಟಿದ್ದಾರೆ ರಿಮೋಟ್ಗೆ ಯೂಸ್ ಮಾಡೋದಕ್ಕೆ. ಸೊ ಇಲ್ಲಿ ನೀವು ನೋಡ್ತಿದ್ದೀರಾ, AUX ಕೇಬಲ್, 3.5mm ಆಡಿಯೋ ಜಾಕ್. ಇದನ್ನು ನೀವು ನಿಮ್ಮ ಕಂಪ್ಯೂಟರ್ಗೆ ಹಾಕಲಿ ಅಥವಾ ನಿಮ್ಮ ಟಿವಿಗೆ ಕನೆಕ್ಟ್ ಮಾಡ್ಬೋದು. ಸೊ ಶೆಲ್ಲನ್ನು ಹಾಕಿ ಇದನ್ನು ಆನ್ ಮಾಡಿ ನಾವು ಹೇಗೆ ಕಾನ್ಫಿಗರೇಷನ್ ಮಾಡೋದು ಮತ್ತು ಇದರ ಸೌಂಡ್ ಕ್ವಾಲಿಟಿ ಹೇಗಿದೆ ಅಂತೇಳಿ ನೋಡ್ತಾ ಹೋಗೋಣ. ಇದಕ್ಕಿಂತ ಮುಂಚೆ ನಾನಿಲ್ಲಿ ಒಂದು ಕಾಂಪೊನೆಂಟ್ ಅನ್ನು ತೋರಿಸೋದು ಬಿಟ್ಟಿದ್ದೆ. ಸೊ ಅದನ್ನ ಇಲ್ಲಿ ತೋರಿಸ್ಬಿಡ್ತೀನಿ ನಿಮಗೆ. ಸೊ ಮೇನ್ ಕಾಂಪೊನೆಂಟ್, ಈ ವಾಲಿಗೆ ಮೌಂಟ್ ಮಾಡೋದಕ್ಕೆ ಕ್ಲಿಪ್ಸ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಈ ಕ್ಲಿಪ್ನ ಯೂಸ್ ಮಾಡ್ಕೊಂಡು ನಾವು ವಾಲಲ್ಲಿ ಮೌಂಟ್ ಮಾಡ್ಬೋದು. ಇದರ ಮೇನ್ ಕಾಂಪೊನೆಂಟ್ ಪವರ್ ಸಪ್ಲೈ. ಸೊ 24 ವೋಲ್ಟ್ ಪವರ್ ಸಪ್ಲೈ ಕೂಡ ಇದರಲ್ಲೇ ಅವರು ಕೊಟ್ಟಿದ್ದಾರೆ, ಎಕ್ಸ್ಟ್ರಾ ತಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೊ ಈ ಪವರ್ ಸಪ್ಲೈನ ನಾವು ಕನೆಕ್ಟ್ ಮಾಡಬೇಕಾಗ್ತದೆ. ಇಲ್ಲಿ ನೋಡ್ತಾ ಇದ್ದೀರಾ, ಪವರ್ ಕನೆಕ್ಟರ್ ಇದೆ. ಸೊ ಇಲ್ಲಿ ನಾವು ಪವರ್ ಕನೆಕ್ಟ್ ಮಾಡಬೇಕು. ಇಲ್ಲಿ ಪ್ಲಸ್ ಮೈನಸ್ ಅಂತ ಏನು ಕಾಣ್ತಾ ಇದೆ, ವ್ಯಾಲ್ಯೂಮ್ ಹೆಚ್ಚಿಗೆ ಮತ್ತೆ ಕಡಿಮೆ ಮಾಡ್ಬೋದು, ಮತ್ತೆ ಅಲ್ಲಿ ಆನ್ ಆಫ್ ಮಾಡ್ಬೋದು. ನೀವು ನೋಡ್ತಾ ಇದ್ದೀರಾ, 3.5mm ಆಡಿಯೋ ಜಾಕ್ AUX ಕೇಬಲ್ ಏನಿದೆ. ಸೊ ಇದನ್ನ ನಾವು ಟಿವಿ ಹಿಂದ್ಗಡೆ ಕಾಣಿಸ್ತಿರುವಂತಹ ರೈಟ್ ಸೈಡ್ ಫಸ್ಟ್ ಕೇಬಲ್, ಬ್ಲಾಕ್ ಕಲರ್ ಕೇಬಲ್ ಏನ್ ಕಾಣಿಸ್ತದೆ ಅಲ್ಲಿ ಇದನ್ನ ಕನೆಕ್ಟ್ ಮಾಡಿದ್ದಾರೆ. ಸೊ ಈ ಎಲ್ಲಾ ಸ್ಮಾರ್ಟ್ ಟಿವಿಯಲ್ಲಿ ಈ ಪೋರ್ಟ್ ಅಂತೂ ಇದ್ದೇ ಇರುತ್ತೆ. ನಾರ್ಮಲ್ ಓಲ್ಡ್ ಟಿವಿ ಇದ್ರೂ ಕೂಡ ಅಲ್ಲಿ ಈ ಪೋರ್ಟ್ ಆಪ್ಷನ್ಸ್ ಇದ್ದೇ ಇರುತ್ತೆ. ಸೊ ನೀವು ಅಲ್ಲಿ ಡೈರೆಕ್ಟ್ ಆಗಿ ಇದನ್ನ ಕನೆಕ್ಟ್ ಮಾಡ್ಬೋದು. ಆ ರೀತಿ ಕನೆಕ್ಟ್ ಮಾಡಿದ ನಂತರ ಸೊ ಇದಕ್ಕೆ ನೀವು ಪವರ್ ಸಪ್ಲೈನ ಹಾಕಿ ಇಲ್ಲೇನು ಅವರು ಕೊಟ್ಟಿದ್ದಾರೆ 24 ಪವರ್ ಸಪ್ಲೈ, ಅದನ್ನು ಕನೆಕ್ಟ್ ಮಾಡಿ ನಂತರ ನಿಮ್ಮ ಸೌಂಡ್ ಬಾರ್ ಆನ್ ಆಗಿರೋ ಇಂಡಿಕೇಶನ್ ಇಲ್ಲಿ ನಿಮ್ಗಡೆ ಕೆಳಗಡೆ ಕಾಣಿಸ್ತಾ ಇದೆ, ರೆಡ್ ಕಲರ್ ಏನ್ ಕಾಣಿಸ್ತಾ ಇದೆ. ಸೊ ನಿಮ್ಮ ಸೌಂಡ್ ಬಾರ್ ಇವಾಗ ಆನ್ ಆಗಿದೆ. ಇದನ್ನ ನೀವು ಸೌಂಡ್ ಅನ್ನ ಚೇಂಜ್ ಮಾಡೋದಾಗ್ಲಿ ಮತ್ತೆ ಇನ್ಪುಟ್ ಆಪ್ಷನ್ಸ್ ಅನ್ನ ಚೇಂಜ್ ಮಾಡೋದಾಗ್ಲಿ ನೀವೆಲ್ಲ ರಿಮೋಟ್ ಇಂದಾನೆ ಮಾಡ್ತೀವಿ. ಇಲ್ಲಿ ನೀವು ನೋಡಿ, ಇವಾಗ ಗ್ರೀನ್ ಕಲರ್ ಇಂಡಿಕೇಶನ್ ಏನ್ ಚೇಂಜ್ ಆಗಿದೆ, ಇದು ನಿಮ್ಮ ಟಿವಿಯ ಔಟ್ಪುಟ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಇನ್ನೊಂದು ಕಲರ್ ಬರುತ್ತೆ ಬ್ಲೂ ಕಲರ್. ಸೊ ಇದು ಬ್ಲೂ ಕಲರ್ ಬಂದ್ಮೇಲೆ ನೀವು ಬ್ಲೂಟೂತ್ ಇಂದ ಕನೆಕ್ಟ್ ಮಾಡ್ಬೋದು ಯಾವುದೇ ರೀತಿಯ ಡಿವೈಸ್, ನಿಮ್ಮ ಮೊಬೈಲ್ ಫೋನ್, ನಿಮ್ಮ ಕಂಪ್ಯೂಟರ್. ಸೊ ಈ ಬ್ಲೂ ಕಲರ್ ಇನ್ಪುಟ್ ಮೋಡ್ ಅನ್ನ ಬ್ಲೂ ಕಲರ್ಗೆ ಚೇಂಜ್ ಮಾಡ್ಕೊಂಡ್ಬಿಟ್ಟು ನೀವು ಅನಂತರ ನಿಮ್ಮ ಈ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅನ್ನ ಕನೆಕ್ಟ್ ಮಾಡ್ಬೋದು. ಲಕ್ಷ್ಮಣ್ ಸವದಿ ಆ ಸಭಾನಾಯಕರಾಗಬೇಕು ಅಂತಕ್ಕಂಥ ಒಂದು ಪ್ರಯತ್ನ ನಡೀತಾ ಇದೆ. ಈಗ ನಿಮ್ಮ ಮೊಬೈಲ್ ಇಂದ ಇದನ್ನ ಕನೆಕ್ಟ್ ಮಾಡೋದನ್ನ
ನೋಡೋಣ. ಸೊ ಮೊಬೈಲಲ್ಲಿ ನೀವು ಬ್ಲೂಟೂತ್ ಆಪ್ಷನ್ ಅಲ್ಲಿ ಹೋಗಿ ಡಿವೈಸ್ ನೇಮ್ ಅನ್ನು ಸರ್ಚ್ ಮಾಡಿ ಅದಕ್ಕೆ ಕನೆಕ್ಟ್ ಅಂತ ಕೊಡಬೇಕು. ಅಲ್ಲಿ ಬ್ಲೂ ಕಲರ್ ಇಂಡಿಕೇಶನ್ ಏನು ಕಾಣಿಸ್ತಿದೆಯಲ್ಲ, ಸೊ ನಿಮ್ಮ ಬ್ಲೂಟೂತ್ ಮೋಡ್ ಆನ್ ಆಗಿದೆ ಅಂತ ಹೇಳಿ ಆ ಮೋಡ್ಸ್ ಅನ್ನ ನೀವು ರಿಮೋಟ್ ಇಂದಾನೆ ಸೆಲೆಕ್ಟ್ ಮಾಡ್ಬೋದು. ಇನ್ಪುಟ್ ಮೋಡ್ಸ್ ಅಂತ ಆಪ್ಷನ್ಸ್ ಏನಿದೆ ಅದನ್ನ ಸೆಲೆಕ್ಟ್ ಮಾಡ್ಬೋದು. ಸೊ ಬ್ಲೂಟೂತ್ ಇಂದ ನಾನು ಇಲ್ಲಿ ಪ್ಲೇ ಮಾಡ್ತದೆ ನೋಡಿ, ಇದರ ಸೌಂಡ್ ಕ್ವಾಲಿಟಿ ಹೇಗಿದೆ ಅಂತ ಹೇಳಿ ನೀವು ಕೇಳ್ಬೋದು. ಸೌಂಡ್ ವ್ಯಾಲ್ಯೂಮ್ ಅನ್ನ ನಾನು 50% ಇಟ್ಟಿರೋದು, ಬೇರೆಯವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ 100% ಇಟ್ಟಿದೆ. ಇನ್ನು ತುಂಬಾ ಸೌಂಡ್ ಬರ್ತಾ ಇತ್ತು. ಸೊ ಸೌಂಡ್ ಕ್ವಾಲಿಟಿ ನನ್ನ ಪ್ರಕಾರ ತುಂಬಾ ಚೆನ್ನಾಗಿದೆ. ಸೊ ಏನ್ ವ್ಯಾಲ್ಯೂ ಕೊಟ್ಟಿದ್ದೇವೆ ಅದಕ್ಕೆ ಇದು 100% ವರ್ತ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕಂಪ್ಯೂಟರ್ ಇಂದ ಹೇಗೆ ಕನೆಕ್ಟ್ ಮಾಡೋದು, ಕಂಪ್ಯೂಟರ್ ಅಲ್ಲಿ ಬ್ಲೂಟೂತ್ ಅನ್ನ ಆನ್ ಮಾಡ್ಕೊಳ್ಳೋದು. ಸೊ ನೋಡ್ತಾ ಇದ್ದೀರಾ, ಬ್ಲೂಟೂತ್ ಅನ್ನ ಓಪನ್ ಮಾಡಿಕೊಂಡು ಸೆಟ್ಟಿಂಗ್ಸ್ ಅನ್ನು ಓಪನ್ ಮಾಡಿಕೊಂಡು ಬ್ಲೂಟೂತ್ ಅನ್ನು ಆನ್ ಮಾಡಬೇಕು. ನಂತರ ನೆಕ್ಸ್ಟ್ ಆಡ್ ಬ್ಲೂಟೂತ್ ಡಿವೈಸಸ್ ಅಂತ ಇದೆ. ಸೊ ಅಲ್ಲಿ ಇದು ಸರ್ಚ್ ಮಾಡಿದ್ಮೇಲೆ ಈ ಡಿವೈಸಿನ ಹೆಸರು ಕಾಣುತ್ತೆ. ಸೊ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅವೆಂತ ಬಾರ್ 1160. ಸೊ ಅದಕ್ಕೆ ಕನೆಕ್ಟ್ ಮಾಡಿ ಮತ್ತೆ ನೀವು ಅಲ್ಲಿಂದ ನೀವು ಮ್ಯೂಸಿಕ್ ಮೂವೀಸ್ ಅಲ್ಲಿಂದ ಪ್ಲೇ ಮಾಡ್ಬೋದು. ಹಾಗಾದ್ರೆ ಇದರ ಒಂದು ಕ್ವಾಲಿಟಿನ ಒಂದ್ಸರಿ ನೋಡಿ. ಇಲ್ಲಿ ಯೂಟ್ಯೂಬ್ ಇಂದ ಹೋಗಿ ಕೆಲವೊಂದು ವಿಡಿಯೋಸ್ ಅನ್ನು ಪ್ಲೇ ಮಾಡ್ತೇನೆ ನೋಡಿ. ಹೇಳ್ಬೇಕಂತ ಹೇಳಿದ್ರೆ ಈ ಬೋಟ್ ಕಂಪನಿ ಮೇಡ್ ಇನ್ ಇಂಡಿಯಾ ಇದನ್ನ ಹೇಳೋದಕ್ಕೆ ಪ್ರೌಡ್ ಫೀಲ್ ಆಗುತ್ತೆ. ಸೊ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಆಗಿರೋದ್ರಿಂದ ಇದರ ಕ್ವಾಲಿಟಿ ಮತ್ತೆ ಇದರ ಔಟ್ಪುಟ್ ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಹೆಲ್ಪ್ಫುಲ್ ಕೂಡ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ನಾವು ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಈ ರೀತಿ ವಿಡಿಯೋ ಮಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್.